ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ನನ್ನಂತ ಸಾಕಷ್ಟು ಜನ ಪತ್ರಿಕೋದ್ಯಮಕ್ಕೆ ಬರಬೇಕು, ಪತ್ರಿಕೋದ್ಯಮವನ್ನೇ ಬದುಕಾಗಿ ಕಟ್ಕೊಳ್ಬೇಕು ಅನ್ನುವಂಥವ್ರಿಗೆ ಸ್ಫೂರ್ತಿಯಾಗಿದ್ದು ರವಿ ಬೆಳಗೆರೆ ಅವರು ಹೌದು ನಿಜ. ಅದೇ ರೀತಿ ನಮ್ಮ ಜನರೇಷನ್ಗೆ ಪ್ರತಾಪ್ ಸಿಂಹ ಅವರು ನಿಜ. ವಿಜಯ ಕರ್ನಾಟಕದಲ್ಲಿ ಬರ್ತಿದ್ದಂಥ ಅವರ ಬೆತ್ತಲೆ ಜಗತ್ತು ಆರ್ಟಿಕಲ್ ಸಾಕಷ್ಟು ಜನರನ್ನ ಪತ್ರಿಕೋದ್ಯಮದ ಕಡೆಗೆ ಸೆಳ್ಕೊಂಡು ಬಂತು. ಪ್ರತಾಪ್ ಸಿಂಹ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಕಟ್ಕೊಂಡ್ರು. ಅದೇ ಅವರನ್ನು ರಾಜಕೀಯಕ್ಕೂ ಎಳಕ ಬಂತು. 2 ಬಾರಿಯ ಸಂಸದರಾದರು. ಪ್ರತಾಪ್ ಸಿಂಹ ಅವರಿಗೆ ಬರವಣಿಗೆಯಲ್ಲಿ ಇರುವಷ್ಟು ಚಾಕಚಕ್ಯತೆ, ಪ್ರತಾಪ್ ಸಿಂಹ ಅವರ ಅಕ್ಷರಗಳಲ್ಲಿ ಇರುವಂತಹ ಶಕ್ತಿ ಅವ್ರ ಮಾತಲ್ಲಿಲ್ಲ. ತುಂಬಾ ಬೇಸರದ ವಿಚಾರ. ಪ್ರತಾಪ್ ಸಿಂಹ ಸರಿಯಾಗಿ ಇದ್ದಿದ್ದರೆ ಇವತ್ತಿಗೆ ಖಂಡಿತವಾಗಲೂ ಕೇಂದ್ರದಲ್ಲಿ ಸಚಿವರಾಗಬೇಕಿತ್ತು. 2 ಬಾರಿ ಸಂಸದರಾದರು, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. 3ನೇ ಸಲ ಟಿಕೆಟೇ ಪಡೆದುಕೊಳ್ಳಲಿಲ್ಲ. ಬಿಜೆಪಿ ಹೈಕಮಾಂಡ್ ಪ್ರತಾಪ್ ಸಿಂಹಗೆ ಟಿಕೆಟ್ ಅನ್ನ ತಪ್ಪಿಸ್ಬಿಟ್ಟು ಯದುವೀರ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಬಿಡ್ತು. ಪ್ರತಾಪ್ ಸಿಂಹ ಕೇವಲ ಮಾಜಿ ಸಂಸದ ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬೇಸರ ಆಗಬಹುದು ಪ್ರತಾಪ್ ಸಿಂಹ ಅವ್ರಿಗೆ, ನಿಜಕ್ಕೂ. ನನಗೆ ಅವ್ರಿಗಿಂತ ಹೆಚ್ಚಿನ ಬೇಸರ ಆಗಿದೆ. ನಾನು ಅದೇ ಭಾಗದವನಾಗಿ ಪ್ರತಾಪ್ ಸಿಂಹ 3ನೇ ಬಾರಿಗೆ ಸಂಸದರಾಗಬೇಕಿತ್ತು. ನಮ್ ಸಾಕಷ್ಟು ಬಿಜೆಪಿ ನಾಯಕರುಗಳು ಕೇಳ್ತಿರ್ತೀನಿ, ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು ಅಂತ. ಒಂದಷ್ಟು ಜನ ಹೇಳ್ತಾರೆ ಅವರ ಮಾತೆ ಅವರಿಗೆ ಶತ್ರು ಅಂತ. ಕೆಲ್ಸದ ವಿಚಾರದಲ್ಲಿ ಪ್ರತಾಪ್ ಸಿಂಹನ ಯಾರು ಅಲ್ಲಗೆಳೆಯಕ್ಕಾಗಲ್ಲ. ಬೆಂಗಳೂರು ಮೈಸೂರು ಹೈವೇ, ಎಕ್ಸ್ಪ್ರೆಸ್ ಹೈವೇ ನೋಡ್ರು ಗೊತ್ತಾಗ್ಬಿಡುತ್ತೆ, ಅದು ಮೇಲ್ನೋಟಕ್ಕೆ ಕಾಣುವಂತ ಕೆಲಸ ಮಾತ್ರ. ಆದ್ರೆ ಅವರ ಮಾತು ನಿಜಕ್ಕೂ ಅವ್ರಿಗೆ ಶತ್ರು ಅಂದ್ರೂ ತಪ್ಪಾಗೋದಿಲ್ಲ. ಇತ್ತೀಚೆಗಷ್ಟೇ ಒಂದಷ್ಟು ಬಿಜೆಪಿಯ ಭಿನ್ನಮತೀಯ ನಾಯಕರು ದಾವಣಗೆರೆಯಲ್ಲಿ ಬೆಣ್ಣೆ ದೇಸು ತಿನ್ನಕ್ ಹೋಗಿದ್ರು. GM ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಬಿಜೆಪಿಯೇ ಮನೆಯೊಂದು 3 ಬಾಗಿಲಲ್ಲ, 3 ಬಾಗಿಲಾಗ್ಬಿಟ್ಟೈತಿ ಈಗ ಕರ್ನಾಟಕ ರಾಜ್ಯ ಬಿಜೆಪಿ. ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, BV ನಾಯಕ್, GM ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಸಾಕಷ್ಟು ಜನ ನಾಯಕರು, ಸಾಹುಕಾರ್ ರಮೇಶ್ ಜಾರಕಿಹೊಳಿ ಎಲ್ಲರೂ ಕಾಣಿಸ್ಕೊಂಡ್ರು. ಇವರೆಲ್ಲ ಯತ್ನಾಳ್ ಬಣನ ಏನೋ ಒಂದು, ಒಟ್ಟಿನಲ್ಲಿ ವಿಜಯೇಂದ್ರ ಅವ್ರನ್ನ ವಿರೋಧಿಸೋ ಬಣ. ಇವ್ರು ಹೋಗಿರೋದು ಆ ಕೆಲಸಕ್ಕೆ. ಇವ್ರು ಮಾಡಬೇಕಾಗಿರೋದು ಟೀಕೆ ತಮ್ಮ ಪಕ್ಷದ ವಿರುದ್ಧವೋ ಮತ್ತೊಂದು. ಇರೋದು ಬಿಜೆಪಿಲೇ, ಕೆಲಸ ಮಾಡ್ತಿರೋದು ಬಿಜೆಪಿ ವಿರುದ್ಧ ಗುಂಪುಗಾರಿಕೆ. ಅದರಲ್ಲಿ ಆರೋಪ ಮಾಡಿದ್ದು ದಾವಣಗೆರೆಯ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ವಿರುದ್ಧ. ನಿಜ ಕಾಮಿಡಿ ಅನ್ನಿಸ್ಬಿಡ್ತು. ವಿಷಯಾಂತರದ ರಾಜಕೀಯ ಅಂದ್ರೆ ಇದೇನೆ. ಫಸ್ಟ್ ತಮ್ಮದೇನೈತೆ, ತಮ್ಮ ಪಕ್ಷದ ಏನ್ ಸರಿ ಮಾಡ್ಕೋಬೇಕನ್ನ ಸರಿ ಮಾಡ್ಕೋಬೇಕು. ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಸಿದ್ದೇಶ್ವರಣ್ಣ ತಂದಿರೋ ಯೋಜನೆಗಳ ಸಾಕಷ್ಟು ಹಣ ವಾಪಸ್ ಹೋಗ್ಬಿಟ್ಟೈತೆ. ನಾಟಕ ಮಾಡ್ಕೊಂಡು ಮಾವನವ್ರನ್ನ ಕರ್ಕೊಂಡೋಗಿ ಅಯ್ಯೋ ನನ್ನ ಗೆಲ್ಸ್ಬಿಟ್ರಿ ಧನ್ಯವಾದ ಅಂತ ಗೆದ್ರಲ್ಲ, ಇದಲ್ಲ ರಾಜಕೀಯ. ಅಟ್ಲೀಸ್ಟ್ ಸಿದ್ದೇಶ್ವರಣ್ಣ ನಿಲ್ಸೋರಲ್ಲ, ಆ ಕೆಲಸನ ಕಂಪ್ಲೀಟ್ ಮಾಡಿ ಒಳ್ಳೆ ಸಂಸದೆ ಅನ್ನಿಸ್ಕೊಳ್ಳಿ ಅಂತ. ಯಾಕೆ ಬೇಕು? ನಾನು ಹೇಳೋದು ಪ್ರತಾಪ್ ಸಿಂಹಗೆ ಯಾಕೆ ಬೇಕು? ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದರಾಗಿ ಎಷ್ಟು ದಿನ ಆಯ್ತು? 2024 ಜೂನ್ 4 ಫಲಿತಾಂಶ ಬಂದಿದ್ದು. ಇದೀಗ 2025. 1 ವರ್ಷದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಎಷ್ಟು ಸಾರಿ ಸಂಸತ್ನಲ್ಲಿ ಮಾತಾಡವ್ರೆ, ಎಷ್ಟು ಸಲ ಪ್ರಧಾನಿ ಮೋದಿ ಸೇರಿದಂತೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಎಷ್ಟು ಜನರನ್ನ ಟೀಕಿಸಿದ್ದಾರೆ. GM ಸಿದ್ದೇಶ್ವರ್ ಏನ್ ಮಾಡ್ತಿದ್ರು? 1999 GM ಸಿದ್ದೇಶ್ವರ ಅವರ ತಂದೆ ಮಲ್ಲಿಕಾರ್ಜುನಪ್ಪ MP. ಆ ನಂತರದಲ್ಲಿ 4 ಬಾರಿ ಸತತವಾಗಿ ಸಿದ್ದೇಶ್ವರ್ ದಾವಣಗೆರೆಯ ಸಂಸದ. ಪ್ರತಾಪ್ ಸಿಂಹ ಒಂದಷ್ಟು ಲಿಸ್ಟ್ ಬೇರೆ ಇಟ್ಕೊಬಿಟ್ಟಿದ್ರು, ಅವ್ರ ಹತ್ರ ಏನಿರ್ಲಿಲ್ಲ, ಅಲ್ಲಿ ಯಾರ ಕೊಟ್ಟಿದ್ದು ಓದ್ತಾ ಇದ್ರು. ಚಿಂದೋಡಿ ಲೀಲಾ ಸರ್ಕಲ್ ಯಾವುದೋ ಸೇತುವೆ ಆಗಬೇಕು, ದಾವಣಗೆರೆಯಲ್ಲಿ ಅದ್ಯಾವುದೋ ಗ್ರೌಂಡ್ಗೆ ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕು, ಸ್ಟೇಡಿಯಂಗೆ ಟರ್ಫ್ ಆಗಬೇಕು, ಇನ್ಯಾವುದೋ ರೈಲ್ವೆ ಅಂಡರ್ ಪಾಸ್ ಆಗಬೇಕು, ದಾವಣಗೆರೆಗೆ ಏರ್ಪೋರ್ಟ್ ಆಗಬೇಕು. ಸರಿ ಆಗಬೇಕು, ಇಲ್ಲ ಅಂತ ಏನಲ್ಲ. ಒಂದ್ಸಲ ತಂದೆ ಮಲ್ಲಿಕಾರ್ಜುನಪ್ಪ ಅವ್ರ MP, ಅದಾದ್ಮೇಲೆ ಸಿದ್ದೇಶ್ವರ್ ಅವ್ರ 4 ಸಲ MP. ಏನ್ ಗೆಣಸ ಕೇಳ್ತಾ ಇದ್ರು ದಾವಣಗೆರೆ ಅಭಿವೃದ್ಧಿ ಮಾಡಕ್ಕೆ. 5 ಬಾರಿ ಒಂದೇ ಮನೆಯವರು ಸಂಸದರಾದ್ರು. ಅದಾದ್ಮೇಲೆ ಮತ್ತೆ 24ರಲ್ಲಿ ಅವ್ರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್. ಪ್ರತಾಪ್ ಸಿಂಹ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಹೇಳಿದ ಲೆಕ್ಕಕ್ಕೆ ನೋಡಿದ್ರೆ GM ಸಿದ್ದೇಶ್ವರ್ ದಾವಣಗೆರೆನ ಸಿಂಗಾಪುರ್ ಮಾಡ್ಬಿಡ್ಬೇಕಿತ್ತು. ಏನಾಗೈತೆ? ಒಂದ್ ಕಡೆ GM ಸಿದ್ದೇಶ್ವರ್ ಅವ್ರ ಫ್ಯಾಮಿಲಿ, ಇನ್ನೊಂದ್ ಕಡೆ ಶ್ಯಾಮ್ಲೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ. ಅಷ್ಟು ಬಿಟ್ರೆ ದಾವಣಗೆರೆ ಇನ್ನೇನಿಲ್ಲ, ಎಲ್ಲ ಅವ್ರದೇ ಪಾರುಪತ್ಯ. ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ 2 ಬಾರಿ ಗೆದ್ದಿರೋ ಸಂಸದರಾಗಿ ಸಲಹೆ ಕೊಡಬೇಕಿತ್ತು. ಮೇಡಮ್ ಇಂಥ ಕೆಲಸಗಳನ್ನ ಮಾಡಿ,
ಇಂಥ ಕೆಲಸಗಳನ್ನ ಮಾಡಿ ಜನ ಮೆಚ್ಕೋತಾರೆ ಅಂತ. ಅದು ಬಿಟ್ಬಿಟ್ಟು ತಮ್ಮದೇ ಪಕ್ಷದ್ದು ಮನೆ ಒಂದು 3 ಬಾಗಿಲು ಗಾಜಿನ ಮನೇಲಿ ಕೂತ್ಕೊಂಡು ಬೇರೆಯವ್ರಿಗೆ ಕಲ್ಲುಡಿಯೋ ಕೆಲಸ ಯಾಕೆ ಬೇಕು ಪ್ರತಾಪ್ ಸಿಂಹಗೆ? ಇದಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಉತ್ತರ ಕೊಟ್ಟರು, ವಿಷಯಾಂತರದ ಪಾಲಿಟಿಕ್ಸ್ ಬೇಡ, ಎಲ್ಲರೂ ಅಭಿವೃದ್ಧಿ ಕಡೆ ಹೋಗೋಣ ಅಂತ. ಅದು ತುಂಬಿದ್ ಕೂಡ ತುಳ್ಕಲ್ಲ ಅಂತಾರಲ್ಲ ಅದಕ್ಕೆ. ಪ್ರತಾಪ್ ಸಿಂಹಗೆ ಈಗಾಗಲೇ ಹೇಳಿದ್ರು, ಸಾಕಷ್ಟು ಜನ ಹೇಳ್ತಾರೆ ಅವ್ರ ಮಾತೆ ಅವ್ರಿಗೆ ಶತ್ರು ಅಂತ. ಅವರ ಬರವಣಿಗೆಯ ಶಕ್ತಿ ಅವರ ಬಾಯಿ ರೂಪದಲ್ಲೂ ಇದ್ದಿದ್ರೆ ಇಷ್ಟೊತ್ತಿಗೆ ಸೆಂಟ್ರಲ್ ಮಿನಿಸ್ಟ್ರು. ಮತ್ತೊಂದು ಕಡೆ ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ ಪ್ರತಾಪ್ ಸಿಂಹ ಅವ್ರದ್ದು. ಸಂತೋಷ್ ಲಾಡ್ ಅವರ ವಿರುದ್ಧ ಏಕವಚನದಲ್ಲಿ ಇವನು ನನ್ನ ಪ್ರಧಾನಿ ವಿರುದ್ಧ ಮಾತನಾಡುವ ಅವನೆಂತ ನಾಯಕ ಅಂತ ಸಂತೋಷ್ ಲಾಡ್ ಮಾತಾಡ್ತಾರೆ. ಸಂತೋಷ್ ಲಾಡ್ ಟೀಕಿಸ್ತಾರೆ ಪ್ರಧಾನಿನ, ಆದರೆ ವಿತ್ ರೆಸ್ಪೆಕ್ಟ್. ನಾನು ಸಾಕಷ್ಟು ಟೀಕೆಗಳನ್ನ ನೋಡಿದ್ದೀನಿ. ಸಂತೋಷ್ ಲಾಡ್ ಅವರು ಪ್ರಧಾನಿ ಮೋದಿಯನ್ನ ಟೀಕಿಸುವಂತ ಸಾಕಷ್ಟು ಟೀಕೆಗಳನ್ನ ನೋಡಿದ್ದೀನಿ. ಮಾವಿನ ಹಣ್ಣು ತಿನ್ನೋದು ಹೆಂಗೆ ಅಂತ ತೋರಿಸ್ಕೊಡ್ತಾನೆ ಅಕ್ಷಯ್ ಕುಮಾರ್, ಅದಕ್ಕೊಂದು ಸಂದರ್ಶನ. ಕರೆಕ್ಟ್, ದೇಶದ ಪ್ರಧಾನಿಯ ತೋರಿಸ್ಬೇಕಾಗಿರೋದಲ್ಲ. ಬಿಜೆಪಿ ಅವ್ರಿಗೆ ಮೋದಿ ಮಾಡಿದ್ ಸರಿ, ಕಾಂಗ್ರೆಸ್ ಅವ್ರಿಗೆ ರಾಹುಲ್ ಗಾಂಧಿ ಮಾಡಿದ್ ಸರಿ, JDS ಅವ್ರಿಗೆ ಕುಮಾರಣ್ಣ ಮಾಡಿದ್ ಸರಿ. ನಾನು ರಾಜ್ಯದ ಮಟ್ಟಕ್ಕೆ ಮಾತಾಡ್ತಿರೋದು. ಆದ್ರೆ ಜನ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲನ ನೋಡ್ತಾ ಇರ್ತಾರೆ. ಸಂತೋಷ್ ಲಾಡ್ ಯಾರನ್ನ ಟೀಕಿಸಿದ್ದರೂ ಕೂಡ ಅದನ್ನ ಗೌರವಯುತವಾಗಿ, ಆದರೆ ಪ್ರತಾಪ್ ಸಿಂಹ ಏಕವಚನದಲ್ಲಿ ಮಾತಾಡ್ತಾರೆ. ಬಿಜೆಪಿಲಿ ಒಂದು ತಿಳ್ಕೊಂಡ್ಬಿಡ್ಬೇಕು, ಮುಂದೆ ಬಂದರೆ ಹಾಯ್ ಬೇಡ, ಹಿಂದೆ ಬಂದರೆ ಓದಿ ಬೇಡ ಅನ್ನಂಗಿದ್ರೆ ಮಾತ್ರ ವ್ಯವಹಾರ ನಡೆಯೋದು ಬಿಜೆಪಿಲಿ. ಜಾಸ್ತಿ ಎಗರಾಡ್ಬಿಟ್ರೆ, ಜಾಸ್ತಿ ಮಾತಾಡ್ತಿದ್ರೆ, ಮಾತಾಡೋನೆ ಮಹಾಶೂರ ಅನ್ನೋರ್ನ ಬಿಜೆಪಿ ಸೈಡ್ಗೆ ಹಾಕ್ಬಿಡುತ್ತೆ. ಬಿಜೆಪಿ ಮುಖ್ಯಮಂತ್ರಿ ಮಾಡಿದ ಎಂಥವ್ರನ್ನ? ಸೈಲೆಂಟ್ ಆಗಿದ್ದ ಜಗದೀಶ್ ಶೆಟ್ಟರ್, ಸೈಲೆಂಟ್ ಆಗಿ ಸ್ಮೈಲ್ ಕೊಡ್ತಿದ್ದ ಸದಾನಂದ ಗೌಡ್ರು, ಸೈಲೆಂಟ್ ಆಗಿದ್ದಂಥ ಬಸವರಾಜ ಬೊಮ್ಮಾಯಿ. ಜಾಸ್ತಿ ಮಾತಾಡಿದ ಯತ್ನಾಳ್ ಎಲ್ಲೋಗ್ಬಿಟ್ರು. ಜಾಸ್ತಿ ಮಾತಾಡಿ CT ರವಿ ಪರಿಸ್ಥಿತಿ ಏನಾಯ್ತು? CT ರವಿ ರೀ ಬಿಜೆಪಿ ಅತಿ ದೊಡ್ಡ ನಾಯಕ, ರಾಜ್ಯಾಧ್ಯಕ್ಷ ಆಗ್ಬೇಕಿತ್ತು. ಈಶ್ವರಪ್ಪ ಏನ್ ತಪ್ಪು ಮಾಡ್ಬಿಟ್ರು? ಈಶ್ವರಪ್ಪ ಏನ್ರಿ ತಪ್ಪು ಮಾಡಿದ್ರು? ಈಶ್ವರಪ್ಪ ಬಿಜೆಪಿಗಾಗಿ ಏನ್ ಮಾಡ್ಲಿಲ್ಲ. ಹೀಗಾಗಿ ಪ್ರತಾಪ್ ಸಿಂಹ ರಾಜಕೀಯವಾಗಿ ಇನ್ನೂ ಬೆಳೆಯಬೇಕಾಗಿರುವಂಥ ಅತಿ ದೊಡ್ಡ ನಾಯಕನಾಗಬೇಕಾಗಿರುವಂಥ ಎಲ್ಲ ಕ್ವಾಲಿಟೀಸ್ ಅನ್ನ ತಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಪ್ರತಾಪ್ ಸಿಂಹಗೆ ಬುದ್ಧಿ ಹೇಳೋಷ್ಟು ದೊಡ್ಡವ್ರು ಯಾರು ಇಲ್ಲ ರೀ. ಅವ್ರು ಸ್ವಲ್ಪ ತಮ್ಮನ್ನ ತಾವು ಸುಧಾರಿಸ್ಕೊಬಿಟ್ರೆ ಸಾಕು, ಅತಿ ದೊಡ್ಡ ನಾಯಕ ಆಗ್ತಾರೆ. ಏನು ಬೇಡ ರೀ. ತುಂಬಾ ಬೇಸರ ಸಂಗತಿ ರೀ. ಪ್ರತಾಪ್ ಸಿಂಹ ನನಗೆ ಯಾಕೆ ಟಿಕೆಟ್ ಮಿಸ್ ಆಯಿತು, ಅವ್ರಿಗೇನಾದ್ರು ವ್ಯಾಲಿಡ್ ರೀಸನ್ ಇದ್ರೆ ದಯವಿಟ್ಟು ಹೇಳ್ಬಿಟ್ರೆ ಒಳ್ಳೇದಪ್ಪ, ಈ ಕಾರಣಕ್ಕೆ ನಂಗೆ ಟಿಕೆಟ್ ಕೊಡ್ಲಿಲ್ಲ, ನನ್ಗೆ ಬೇರೆ ಭರವಸೆ ಕೊಟ್ಟವ್ರೆ ಅಂತ ಜನರು ಸಮಾಧಾನ ಪಡ್ತಾರೆ, ಅವ್ರ ಫಾಲೋವರ್ಸ್. ಅದಕ್ಕೇನೆ ಪ್ರತಾಪ ಯಾಕಿಷ್ಟು ಕೋಪ ಅಂತ. ದಯವಿಟ್ಟು ಪ್ರತಾಪ್ ಸಿಂಹ ಎಷ್ಟು ದೊಡ್ಡ ನಾಯಕರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.